ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 2024ನೇ ಸಾಲಿನಲ್ಲಿ ನಡೆದಿರುವ ಎಕನಾಮಿಕ್ಸ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್. ಸೂಚನೆಗಳು: 1ನೇ ಸೂಚನೆ, ಪ್ರಶ್ನೆಗಳ ಸಂಖ್ಯೆಗಳನ್ನು ಮಾರ್ಜಿನ್ನಲ್ಲಿ ಸ್ಪಷ್ಟವಾಗಿ ಬರೆಯಿರಿ. 2ನೇ ಸೂಚನೆ, ಪ್ರತಿ ಪ್ರಶ್ನೆಗೆ ಉತ್ತರವು ನಿರಂತರವಾಗಿರಬೇಕು. 3ನೇ ಪ್ರಶ್ನೆ, ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಭಾಗ ಎ, ರೋಮನ್ ಅಂಕಿ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಎ. ರಾಷ್ಟ್ರೀಯ ಆದಾಯ, ಬಿ. ಅನುಭೋಗಿ ವರ್ತನೆ, ಸಿ. ನಿರುದ್ಯೋಗ, ಡಿ. ವಿದೇಶಿ ವ್ಯಾಪಾರ. ಕರೆಕ್ಟ್ ಆನ್ಸರ್ ಬಿ. ಅನುಭೋಗಿ ವರ್ತನೆಯಾಗಿರುತ್ತದೆ. 2ನೇ ಕ್ವೆಶ್ಚನ್, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ. ಎ. ಸೀಮಾಂತ ಆದಾಯ, ಬಿ. ಸರಾಸರಿ ಆದಾಯ, ಸಿ. ಒಟ್ಟು ಆದಾಯ, ಸಿ. ಸ್ಥಿರ ಆದಾಯ. ಎ. ಕರೆಕ್ಟ್ ಆನ್ಸರ್ ಸೀಮಾಂತ ಆದಾಯ ಆಗಿರುತ್ತದೆ. 3ನೇ ಕ್ವೆಶ್ಚನ್, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ? ಎ. ಸರಕು ಅಂತಸ್ತು, ಬಿ. ಸೇವೆ ಅಂತಸ್ತು, ಸಿ. ಬೆಲೆ ಅಂತಸ್ತು, ಡಿ. ಆದಾಯ ಅಂತಸ್ತು. ಕರೆಕ್ಟ್ ಆನ್ಸರ್ ಸಿ. ಬೆಲೆ ಅಂತಸ್ತು. 4ನೇ ಕ್ವೆಶ್ಚನ್, ಎನ್.ಎನ್.ಪಿ. ಜಿಎನ್.ಪಿ ಮೈನಸ್ ಎ. ಕಡಿತ, ಬಿ. ಸವಕಳಿ, ಸಿ. ಹೂಡಿಕೆ, ಡಿ. ಬಂಡವಾಳ. ಬಿ. ಸವಕಳಿ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. 5ನೇ ಕ್ವೆಶ್ಚನ್, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು? ಎ. ಪ್ರೇರಿತ ಅನುಭೋಗ, ಬಿ. ಸ್ವಾಯತ್ತ ಅನುಭೋಗ, ಸಿ. ವ್ಯರ್ಥ ಅನುಭೋಗ, ಡಿ. ಹಿಂದಿನ ಅನುಭೋಗ. ಬಿ. ಸ್ವಾಯತ್ತ ಅನುಭೋಗವಾಗಿರುತ್ತದೆ. ರೋಮನ್ ಅಂಕಿ 2, ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಪ್ರತಿಯೊಂದಕ್ಕೂ 1 ಅಂಕ. ಪರಿಪೂರ್ಣ ಪೈಪೋಟಿ ರಫ್ತು ಆಯ್ಕೆ ಸರ್ಕಾರ ಆರ್.ಬಿ.ಐ 1ನೇ ಏಪ್ರಿಲ್ನಿಂದ 31ನೇ ಮಾರ್ಚ್ವರೆಗೂ. ಇವೆಲ್ಲ ಅವ್ರು ಕೊಟ್ಟಿರ್ತಾರೆ ಕ್ವಶನ್. ಒಟ್ಟು ಈ ಕ್ವಶನ್ಗೆ ಅವೇ ಆನ್ಸರ್ಗಳಾಗಿರುವುದರಿಂದ ಇವು ಕೊಟ್ಟಿರ್ತಾರೆ. ಸಂಪನ್ಮೂಲಗಳ ಕೊರತೆ ಆಯ್ಕೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಅಲ್ಲಿದೆ ನೋಡಿ ಆಯ್ಕೆ ಅಂತ. 7ನೇ ಕ್ವಶನ್, ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ. ಇಷ್ಟೇ, ಅವ್ರು ಖಾಲಿ ಬಿಟ್ಟ ಸ್ಥಳ ಕೊಟ್ಟಿದ್ದು ಅಲ್ಲೇ ಮೇಲ್ಗಡೆ ಕೊಟ್ಟಿರ್ತಾರೆ. ಅದನ್ನು ನಾವು ತುಂಬಬೇಕಾಗುತ್ತದೆ, ಖಾಲಿ ಬಿಟ್ಟ ಸ್ಥಳವನ್ನು. 8ನೇ ಕ್ವಶನ್, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ಎಂದು ಕರೆಯುತ್ತಾರೆ. 9ನೇ ಕ್ವಶನ್, ಭಾರತದಲ್ಲಿ ಕರೆನ್ಸಿಯನ್ನು ನೋಟುಗಳನ್ನು ಬದಲಾವಣೆ ತರುವ ಏಕಮಾತ್ರ ಸಂಸ್ಥೆ ಆರ್.ಬಿ.ಐ ಆಗಿರುತ್ತದೆ. 10ನೇ ಕ್ವಶನ್, ಭಾರತದಲ್ಲಿ ಹಣಕಾಸು ವರ್ಷವು ಡ್ಯಾಶ್ ಇಂದ ಡ್ಯಾಶ್ ವರೆಗಿರುತ್ತದೆ. 1ನೇ ಏಪ್ರಿಲ್ನಿಂದ ಮಾರ್ಚ್ 31ನೇವರೆಗಿರುತ್ತದೆ. ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್ ಎಸ್.ಎಂ.ಸಿ, 12ನೇ ಕ್ವಶನ್ ಸಾಮಾನ್ಯ ಲಾಭ, 13ನೇ ಕ್ವಶನ್ ಗೃಹ ಕೃತ್ಯ, 14ನೇ ಕ್ವಶನ್ ಹಣ, 15ನೇ ಕ್ವಶನ್ ಸಂದಾಯ ಬಾಕಿ. ಎಸ್.ಎಂ.ಸಿ ಆನ್ಸರ್ ಚೇಂಜ್ ಇನ್ ಟಿ.ಸಿ, ಚೇಂಜ್ ಇನ್ ಕ್ಯೂ ಆಗಿರುತ್ತದೆ. 12ನೇ ಕ್ವಶನ್ ಸಾಮಾನ್ಯ ಲಾಭ, ಶೂನ್ಯ ಲಾಭ. ಗೃಹ ಕೃತ್ಯ, ಹಣರಹಿತ ವಿನಿಮಯ, ಹಣ ವಿನಿಮಯ ಮಾಧ್ಯಮ. ಸಂದಾಯ ಬಾಕಿ, ಸರಕು ಮತ್ತು ಸೇವೆಗಳ ವ್ಯಾಪಾರ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. 16ನೇ ಕ್ವಶನ್, ಎಂ.ಆರ್.ಎಸ್ ವಿಸ್ತರಿಸಿ. ಸೀಮಾಂತ ಪ್ರತಿದಿನದ ದರ ಆಗಿರುತ್ತದೆ. ಇದು ಈ ವರ್ಷ ಕೂಡ ಬರುವಂತ ನಿರೀಕ್ಷೆ ಇದೆ. ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. 18ನೇ ಕ್ವಶನ್, ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವರು? 19ನೇ ಕ್ವಶನ್, ಶ್ರೀಮಂತ ಅನುಭೋಗ ಪ್ರವೃತ್ತಿ MPC ಸೂತ್ರವನ್ನು ಈ ವರ್ಷ ಕೂಡ ಬರುವಂತ ಸಾಧ್ಯತೆ ಇದೆ. ಇದು ಕೂಡ 22ನೇ ಕ್ವಶನ್, ಪುಕ್ಕಟೆ ಸವರ ಎಂದರೆ ಯಾರು? ಇದು ಕೂಡ ಈ ವರ್ಷ ಬರುವಂತ ಅವಕಾಶವಿದೆ. ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೆ 2 ಅಂಕ. ಕೆಳದರೆ 21ನೇ ಕ್ವಶನ್, ಕೆಳದರೆ ಸರಕುಗಳು ಎಂದರೆ ಉದಾಹರಣೆ ಕೊಡಿ. 22ನೇ ಕ್ವಶನ್, ಅನುಭೋಗಿಯ ವರ್ತನೆಗೆ ವಿಧಿಸುವ 2 ವಿಧಾನಗಳು. ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ವರ್ಷ ಕೂಡ. 23ನೇ ಕ್ವಶನ್, ಒಂದು ಉದ್ಯಮಿ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. 24ನೇ ಕ್ವಶನ್, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ. 25ನೇ ಕ್ವಶನ್, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? 26ನೇ ಕ್ವಶನ್, 4 ಉತ್ಪಾದನಾಂಗಗಳು
4 ಉತ್ಪಾದನೆಗಳು ಯಾವುವು? ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಈ ವರ್ಷ ಕೂಡ ಕೇಳುವಂಥ ಪ್ರಶ್ನೆ ಆಗಿದೆ. 27ನೇ ಕ್ವಶನ್, ನಾಮಮಾತ್ರ ಮತ್ತು ನೈಜ ಜಿಡಿಪಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 28ನೇ ಕ್ವಶನ್, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಸೂತ್ರವನ್ನು ಬರೆಯಿರಿ. 29ನೇ ಕ್ವಶನ್, ಮಿಗುತಿ ಮುಂಗಡಪತ್ರ ಮತ್ತು ಕೊರತೆ ಮುಂಗಡಪತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 30ನೇ ಕ್ವಶನ್, ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ? ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 4 ಅಂಕಗಳು ಮಾತ್ರ. 31ನೇ ಕ್ವಶನ್, ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 32ನೇ ಕ್ವಶನ್, ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 33ನೇ ಕ್ವಶನ್, ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. 24ನೇ ಕ್ವಶನ್, ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ. 35ನೇ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ತಿಳಿಸಿ. ಇದು ಕೂಡ ಈ ವರ್ಷ ಕೇಳುವಂಥ ಪ್ರಶ್ನೆಯಾಗಿದೆ. 36ನೇ ಕ್ವಶನ್, ಬಾಧ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಇಂಪಾರ್ಟೆಂಟ್ ಆಗಿರುತ್ತದೆ. 37ನೇ ಕ್ವಶನ್, ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ತಿಳಿಸಿ. 38ನೇ ಕ್ವಶನ್, ಹೂಡಿಕೆ ಬಿಂಬಕದ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. 39ನೇ ಕ್ವಶನ್, ಬಂಡವಾಳ ಖಾತೆಯ ಭಾಗಗಳ ಪಟವನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. ರೋಮನ್ ಅಂಕಿ 7, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ 20 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 6 ಅಂಕಗಳು. 40ನೇ ಕ್ವಶನ್, ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇಂಪಾರ್ಟೆಂಟ್. 41ನೇ ಕ್ವಶನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ. 42ನೇ ಕ್ವಶನ್, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು. ಈ ವರ್ಷ ಕೂಡ ಕೇಳುವಂಥ ನಿರೀಕ್ಷೆ ಇದೆ. 43ನೇ ಕ್ವಶನ್, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ. 44ನೇ ಕ್ವಶನ್, ವೆಚ್ಚದ ವರ್ಗೀಕರಣವನ್ನು ವಿವರಿಸಿ. ಈ ವರ್ಷ ಕೂಡ ಕೇಳುವಂಥ ನಿರೀಕ್ಷೆ ಇದೆ. ಭಾಗ ಇ, ರೋಮನ್ ಅಂಕಿ 8, ಈ ಕೆಳಗಿನ ಯಾವುದಾದರೂ 2 ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದಕ್ಕೂ 5 ಅಂಕ ಮಾತ್ರ. ಇದು ಈ ವರ್ಷನೂ ಕೂಡ ಫುಲ್ ಫಿಕ್ಸ್ ಆಗಿ ಕೇಳುವ ಕ್ವಶನ್ ಆಗಿದೆ. 46ನೇ ಕ್ವಶನ್, ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇದು ಕೂಡ ಈ ವರ್ಷ ಕೂಡ ಕೇಳುತ್ತಾರೆ, ಫಿಕ್ಸ್ ಆಗಿರೋ ಕ್ವಶನ್ ಇದೆ. 47ನೇ ಕ್ವಶನ್, ಈ ಕೆಳಗಿನ ಯಾವುದಾದರೂ 5 ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ. USA, UK, ಜರ್ಮನಿ, ಜಪಾನ್, ಚೀನ್, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ, ರಷ್ಯಾ. 45, 46, 47ನೇ